ಇವತ್ತಿನ ಸ್ಪೆಷಲ್ ಮಟರ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಚಿಕ್ಕ ರೀತಿಯಾಗಿ ಕಟ್ ಮಾಡಿ ಶಾಲೋ ಫ್ರೈ ಮಾಡೋಣ. ಪನ್ನೀರನ್ನ ಮಧ್ಯೆ ಮಧ್ಯೆಯಲ್ಲಿ ಕೈ ಆಡಿಸ್ತಾ ಇರಬೇಕು. ಇವಾಗ ಪನ್ನೀರ್ ರೋಸ್ಟ್ ಆಗಿದೆ. ಈ ಪನ್ನೀರನ್ನ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಟು ಎಣ್ಣೆನೂ ಸ್ವಲ್ಪ ತೆಗೆದಿಡೋಣ. ಸ್ವಲ್ಪ ಎಣ್ಣೆಯಲ್ಲಿ 1 ಸ್ಪೂನ್ ಜೀರಿಗೆ, 2 ಈರುಳ್ಳಿ ಹಾಕಿ ಕೈ ಆಡಿಸಿದ್ದೇನೆ. 1 ಇಂಚು ಚಕ್ಕೆ, ಲವಂಗ, ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ಕೈ ಆಡಿಸ್ಬೇಕು ಸ್ವಲ್ಪ. ನಂತರ 3 ದೊಡ್ಡ ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೈ ಆಡಿಸಿದ ನಂತರ ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕಿ ಕೈ ಆಡಿಸಿ ಟೊಮೆಟೊ ಬೇಯಲು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಕೈ ಆಡಿಸ್ತೇನೆ. ಇದನ್ನು ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಒಂದು ಪ್ಲೇಟ್ ಮುಚ್ಚಿ ಇವಾಗ ಈ ಪ್ಲೇಟ್ನ ತೆಗೆದು ಟೊಮೆಟೊ ಬೆಂದಿದೆ, ಚೆನ್ನಾಗಿ ಎಲ್ಲವೂ ಬೆಂದಿದೆ. ಇದನ್ನು ಸ್ವಲ್ಪ ಕೈ ಆಡಿಸಿ ಎತ್ತಿಡೋಣ. ಒಂದು ಕಡೆಯಲ್ಲಿ ತೆಗೆದಿಟ್ಟಿರುವ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ. ಈಗ 1 ಈರುಳ್ಳಿ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿದ್ದೇನೆ. ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡ್ತೇನೆ. ಇವಾಗ ಈ ಮಸಾಲೆ ತಣ್ಣಗಾಗಿದೆ. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಈರುಳ್ಳಿ ಬೆಂದಿದೆ. ಅರಿಶಿನ ಹಾಕಿದ್ದೇನೆ. 2 ಸ್ಪೂನ್ ಅಚ್ಚ ಖಾರ ಪುಡಿ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಸಾಲೆನ ಹೊತ್ತದಾಗೆ ಸ್ವಲ್ಪ ಕೈ ಆಡಿಸೋಣ. ಇವಾಗ ಈ ಮಸಾಲೆಯನ್ನು ರುಬ್ಬಿಟ್ಟಿರೋ ಮಸಾಲೆನ ಹಾಕಿದ್ದೇನೆ. ಇದನ್ನು ಕೈ ಆಡಿಸಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ಬೇಯ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ. ಇದು ಈ ಮಸಾಲೆಗೆ ನಾನು ಮನೆಯಲ್ಲಿ ಮಾಡಿರುವ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕೈ ಆಡಿಸೋಣ. ಇದಕ್ಕೆ 1 ಬಟ್ಲು ಹಸಿ ವಟಾಣಿ ಹಾಕ್ತಾ ಇದ್ದೇನೆ. ಇದನ್ನು ಕೈ ಆಡಿಸಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸಲು ಬಿಡೋಣ. ಇವಾಗಿದು ವಟಾಣೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಪನ್ನೀರ್ ರೋಸ್ಟ್ ಮಾಡಿರೋದು ಹಾಕಿರಬೇಕು. ಇದನ್ನು 2 ಮಿನಿಟ ಕೈ ಆಡಿಸಿ ನಂತರ ಇದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು 1-2 ನಿಮಿಷ. ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಾನು ಮನೆಯಲ್ಲಿ ತಂದೂರಿ ರೊಟ್ಟಿ ಮಾಡಿದ್ದೆ. ನೀವು ಬೇಕಾದರೆ ಚಪಾತಿ, ಪೂರಿ, ಅನ್ನದ ಜೊತೆ ಯಾವುದ್ರ ಬೇಕಾದ್ರ ಜೊತೆನೂ ಇದನ್ನು ತಿನ್ಬೋದು. ಸೇಮ್ ಹೋಟೆಲ್ನಲ್ಲಿ ಮಾಡಿದ ಹಾಗೆ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.